ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶ್ವಿನ್, ಹಲೋ. ಅದಕ್ಕೆ ಯಾಕೆ ಅಷ್ಟು ಸಲ ಕಾಲ್ ಮಾಡಿದ್ರಿ? ಪೂಜಾ ಆರಾಮಾಗಿದ್ದಾಳೆ ತಾನೆ? ಏನು ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಇಲ್ಲ, ನಾನೇ ಮಾತಾಡ್ತಾ ಇರೋದು. ಪೂಜಾ ನೀನಾ? ಅದಕ್ಕೆ ಎಲ್ಲಿ? ಅಕ್ಕ ಆಚೆ ಹೋಗಿದ್ದಾಳೆ. ಅಶ್ವಿನ್, ನಂಗೆ ಡೆಲಿವರಿ ಆಯ್ತು. ನೋಡ್ದ್ಯಾ ಕಂದ, ಈ ಮನೇಲಿ ನಿನಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತ. ಬೇಗ ಬಾ. ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ನಿನ್ ಹೆಂಡತಿನ ಮಗುನ ನಾನ್ ಕಾಪಾಡ್ತೀನಿ. ಅದಕ್ಕೆ ಆ ವಿಷಯ ನನಗೆ ಗೊತ್ತಿಲ್ವಾ? ನಾನೇನೋ ಸುಮ್ಮನೆ ಬಾಯಿ ಮಾತಿಗೆ ಹಾಕಿ ಹೇಳದ್ನಪ್ಪ. ನೀವೊಬ್ರು ನನ್ನ ಹೆಂಡತಿ ಜೊತೆಗಿದ್ರೆ ನಾನು ಧೈರ್ಯವಾಗಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬರ್ತೀನಿ. ನಿಮ್ ಮಗಳಾದ ಪೂಜನ್ ಹೊಟ್ಟೆಲಿರೋ ನನ್ನ ಕಂದಮ್ಮನ್ನ ಇಬ್ರು ಜವಾಬ್ದಾರಿನೂ ನಾನು ನಿಮ್ಗೆ ವಹಿಸ್ತಿದ್ದೀನಿ. ವಾವ್, ಮಗು ಆಯ್ತಾ? ಯಾವ ಮಗು? ನನ್ಗೂ ಗೊತ್ತಿಲ್ಲ, ಈಗಷ್ಟೇ ನನಗ್ ಪ್ರಜ್ಞೆ ಬಂತು. ಅಕ್ಕ ಮಗುನ್ ಕರ್ಕೊಂಬರಕ್ ಆಚೆ ಹೋಗಿದ್ದಾರೆ. ಎಂತ ಸಿಹಿ ಸುದ್ದಿ ಕೊಟ್ಟೆ, ತುಂಬಾ ಖುಷಿ ಆಗ್ತಿದೆ. ಯಾವಾಗ ನಿನ್ನ ಮತ್ತೆ ಮಗುನ ನೋಡ್ತೀನಿ ಅನಿಸ್ತಿದೆ. ಅಯ್ಯೋ ಇರೋ, ನಾನೇ ಇನ್ನೂ ನೋಡಿಲ್ಲ. ಇದ್ದಕ್ಕಿದ್ದ ಹಾಗೆ ತುಂಬಾ ನೋವು ಶುರು ಆಗೋಯ್ತು. ಅಕ್ಕನೇ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದು. ಅಶ್ವಿನ್, ನೀ ಯಾವಾಗ ಬರ್ತೀಯಾ? ಎಷ್ಟೊತ್ತಾಗದ್ ಬರಕ್ಕೆ? ಹೇ, ಪೂಜೆ ಎಲ್ಲ ನೀಟಾಗಾಯ್ತು, ಹರಕೆನು ತೀರ್ಸಿದಾಯ್ತು. ನಾವ್ ಆದಷ್ಟು ಬೇಗ ಬಂದ್ಬಿಡ್ತೀವಿ. ವಿ ಆರ್ ಆನ್ ದಿ ವೇ. ನೀನ್ ಮಾತಾಡಿ ಆಯಾಸ ಮಾಡ್ಕೋಬೇಡ. ಆದಷ್ಟು ಬೇಗ ಬಾ. ನಿನ್ನ ನೋಡಕ್ಕೆ ನಾನು ನಮ್ಮ ಮಗು ಕಾಯ್ತಾ ಇದೀವಿ. ಸರಿ ಸರಿ, ಬಾಯ್ ಬಾಯ್. ಮಗು ಬದುಕಿಲ್ಲ, ಸತ್ತೋಯ್ತು ಅನ್ನೋ ವಿಷಯನ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ನೀನ್ ಹೇಗ್ ತಡ್ಕೋತೀಯ ಪೂಜಾ? ನಿನಗೆ ಹೇಗ್ ಹೇಳಿ ನಾನು? ಸಿಸ್ಟರ್, ಈ ಮೊಬೈಲ್ನ ನಮ್ಮ ಅಕ್ಕಂಗೆ ಕೊಟ್ಬಿಡಿ. ಹಾಗೆ ಇವ್ನ ಬರೋದಕ್ಕೆ ಹೇಳಿ. ಸರಿ, ಹೇಳ್ತೀನಿ. ಅಕ್ಕ ಬರ್ತಾಳೆ,